ಬಿಗ್ ಬಾಸ್ನಿಂದ ಔಟ್ ಆಗಬೇಕಿದ್ದ ಐಶು ಸೇಫ್. ನಾನೇ ಹೋಗ್ತೀನಿ ಎಂದು ಪಟ್ಟು ಹಿಡಿದ ಶೋಭಾ ಶೆಟ್ಟಿ. ಇದೇನು ತೆಲುಗು ಬಿಗ್ ಬಾಸ್ ಅನ್ಕೊಂಡ್ರ ನೆಟ್ಟಿಗರ ಗರಂ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಅವರು ಹೊರಹೋಗುವ ನಿರ್ಧಾರವನ್ನ ಮಾಡಿದ್ದಾರೆ. ಹೆಚ್ಚು ಓಟ್ ಪಡೆದು ಸೇವ್ ಆದ ನಂತರವೂ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗ್ತೀನಿ ಎಂದ್ರು. ಇದಕ್ಕೆ ಕೋಪಗೊಂಡ ಸುದೀಪ್ ಅವರು ಅವರನ್ನ ಹೊರಕ್ಕೆ ಕಳುಹಿಸಲು ಒಪ್ತಾರೆ. ಆದರೆ ಬಿಗ್ ಬಾಸ್ ಮುಖ್ಯದ್ವಾರ ತೆಗೆದ ಬಳಿಕ ಶೋಭಾ ಹೈಡ್ರಾಮಾ ಮಾಡಿದ್ರು. ನಾನು ಹೊರಕ್ಕೆ ಹೋಗಲ್ಲ ಎಂದು ಹೇಳಿದ್ರು. ಶೋಭಾ ತೆಲುಗು ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದ್ರು. ತೆಲುಗು ಸೀಸನ್ 7 ನಲ್ಲಿ ಸ್ಪರ್ಧೆ ಮಾಡಿದ್ರು. 98 ದಿನಗಳ ಕಾಲ ದೊಡ್ಡ ಮನೆಯಲ್ಲಿ ಇದ್ರು. ಆದರೆ ಕನ್ನಡ ಬಿಗ್ ಬಾಸ್ ನಲ್ಲಿ ಅವರಿಗೆ ಕೇವಲ 2 ವಾರ ಇರೋಕೆ ಸಾಧ್ಯವಾಗ್ತಿಲ್ವಂತೆ. ಈ ವಿಚಾರವಾಗಿ ತೆಲುಗು ಪ್ರೇಕ್ಷಕರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಹೆಣ್ಮಕ್ಳು ಏನೇ ಮಾಡಿದ್ರು ಕ್ಯೂಟ್ ಅನ್ನೋಕೆ ಇದೇನು ತೆಲುಗು ಬಿಗ್ ಬಾಸ್ ಅನ್ಕೊಂಡ್ರೋ ಶೋಭಾ ಎಂದು ಟೀಕೆ ಮಾಡ್ತಿದ್ದಾರೆ. ಫಸ್ಟ್ ವೀಕ್ ಕೂಗಾಟ ನಡೆಸಿದ್ದ ಅವರು 2ನೇ ವಾರಕ್ಕೆ ಸೈಲೆಂಟ್ ಆದ್ರು. ಹೀಗೇಕೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಮೂಡಿತ್ತು. ಅದಕ್ಕೆ ಕೊನೆಗೂ ಶೋಭಾ ಉತ್ತರ ನೀಡಿದ್ದಾರೆ. ಅವರು ಅನಾರೋಗ್ಯದ ಕಾರಣ ನೀಡಿ ಹೊರಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೆ ತೆಲುಗು ಮಂದಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇದು ತೆಲುಗು ಬಿಗ್ ಬಾಸ್ ಅನ್ಕೊಂಡ್ರ ಶೋಭಾ ಅವರೇ, ಹೆಣ್ಮಕ್ಳು ಏನೇ ಮಾಡಿದ್ರು ಕ್ಯೂಟ್ ಅನ್ನೋಕೆ ಅಲ್ಲಿರುವುದು ನಮ್ಮ ಹೋಸ್ಟ್ ಅಕ್ಕಿನೇನಿ ನಾಗಾರ್ಜುನ ಅನ್ಕೊಂಡ್ರ ಸುದೀಪ್ ಭಾಯ್ ಅವರು ಎಪಿಸೋಡ್ ನೋಡ್ತಾರೆ, ಕರ್ಮ ಹಿಂಬಾಲಿಸುತ್ತೆ ನಿಮ್ಮನ್ನ ಎಂದು ಬರ್ಕೊಂಡಿದ್ದಾರೆ. ಅಕ್ಕಿನೇನಿ ನಾಗಾರ್ಜುನ ಎಪಿಸೋಡ್ ನೋಡದೆ ಆಂಕರಿಂಗ್ ಮಾಡ್ತಾರೆ ಎಂಬುದು ತೆಲುಗು ಮಂದಿಯ ಆರೋಪವಾಗಿದೆ. ತಮ್ಮದೇ ಗೆಳೆಯರು ಬಿಗ್ ಬಾಸ್ ನಲ್ಲಿ ಇದ್ರು ಅವರು ಸುಮ್ಮನೆ ಕುಳಿತುಕೊಂಡಿಲ್ಲ. ಅವರು ಎಲ್ರಿಗೂ ನ್ಯಾಯ ಒದಗಿಸಿ ಎಪಿಸೋಡ್ ಮುಗಿಸ್ತಾರೆ. ಇನ್ನು ಸುದೀಪ್ ಮಾತಿನಿಂದ ಶೋಭಾಗೆ ಧೈರ್ಯ ಬಂತು. ಕ್ಷಮಿಸಿ ಸರ್, ನಾನು ಪ್ರೇಕ್ಷಕರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಿಮ್ಮ ಪ್ರೀತಿ ಬೆಂಬಲಕ್ಕೆ ಧನ್ಯವಾದ. ನನ್ನ ಆಟ ನಾನು ತೋರಿಸ್ತೀನಿ, ಕಮ್ ಬ್ಯಾಕ್ ಮಾಡ್ತೀನಿ, ನನ್ನನ್ನು ನಾನು ಸಾಬೀತು ಮಾಡ್ಕೊಳ್ತೀನಿ. ಸುದೀಪ್ ಸರ್, ನಿಮ್ಮ ಮಾತುಗಳಿಗೆ ಥ್ಯಾಂಕ್ಸ್ ಎಂದು ಹೇಳಿದ್ರು. ಒಟ್ನಲ್ಲಿ ಇವತ್ತು ಶೋಭಾ ಶೆಟ್ಟಿ ಸೇವ್ ಆಗ್ತಾರಾ ಅನ್ನೋದು ಕುತೂಹಲಕಾರಿಯಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.